ನೆಪೋಟಿಸಮ್ ಏನಪ್ಪ ನಮ್ಮ ದೇಶ ಹಿಂಗಾಗೋಯ್ತು. ಎಲ್ಲಿ ನೋಡಿದ್ರು ರೆಕಮೆಂಡೇಶನ್, ಡೊನೇಷನ್, ಡಾಮಿನೇಷನ್, ಇನ್ಫ್ಲೂಯೆನ್ಸ್, ಲಂಚ, ಅಪ್ಪನ ಹೆಸರು ಬಡವ್ರ ಮಕ್ಳು ಏನ್ ಮಾಡ್ಬೇಕು? ಕಷ್ಟಪಟ್ಟು ಫಸ್ಟ್ ರ್ಯಾಂಕ್ ತಗೊಂಡ್ರೆ ಏನ್ ಮಾಡ್ಬೇಕು? ಲಂಚ ತಗೊಳ್ಳಿ ಕೆಲಸ ಮಾಡ್ತಾರೆ ಆಫೀಸರ್ಗಳು ಏನ್ ಮಾಡ್ಬೇಕು? ಕೈ ಕೆಸರಾದವ್ರು ಏನ್ ಮಾಡ್ಬೇಕು? ಒಬ್ಬನೇ ಕಟ್ಟೆಗರಿಸ್ತವ್ರು ಏನ್ ಮಾಡ್ಬೇಕು? ಫೈನಲಿ ಒನ್ ಮೋರ್ ವಿಡಿಯೋ. ನನ್ನ ಹತ್ರ ಯಾವ್ದು ಕಂಟೆಂಟ್ ಇಲ್ಲ, ಅದಕ್ಕೋಸ್ಕರ ಈ ಕಂಟೆಂಟ್ ಮಾಡ್ತಾ ಇದೀನಿ. ಜಸ್ಟ್ ಫಾರ್ ಫನ್. ಓಕೆ, ಇದು ಬರೀ ಫನ್ ವಿಡಿಯೋ. ಓಕೆ, ಅಷ್ಟು ಸೀರಿಯಸ್ ಆಗಿರೋ ತಗೊಳಕ್ ಹೋಗ್ಬೇಡಿ, ಮೊದಲೇ ಹೇಳ್ಬಿಟ್ಟಿದ್ದೀನಿ. ಇಟ್ಸ್ ಜಸ್ಟ್ ಫಾರ್ ಫನ್. ಇದರಲ್ಲಿ ಎಷ್ಟೊಂದು ಕ್ಲಿಪ್ಸ್ ಯೂಸ್ ಮಾಡ್ತೀನಿ. ಆ ಕ್ಲಿಪ್ಸ್ ಬಂದ್ಬಿಟ್ಟು ಈ ವಿಡಿಯೋಗೂ ಯಾವ ಸಂಬಂಧನೂ ಇಲ್ಲ. ನಾನು ತುಂಬ ಸೋಂಬೇರಿ, ಅದನ್ನ ಯಾವನು ಅದಕ್ಕೋಸ್ಕರನೇ ವಿಡಿಯೋ ನೋಡಿ ಗುರು. ಸತ್ಯ ಹೇಳ್ಬೇಕು ಅಂದರೆ ಎಡಿಟ್ ಮಾಡೋದಂದ್ರೆ ನನಗೆ ಮೈಯೆಲ್ಲ ಉರಿ ಆಯಿತಾ. ವಿಡಿಯೋ ಮಾಡ್ಬಿಡ್ತೀನಿ, ಎಡಿಟ್ ಮಾಡ್ಬೇಕು ಅನ್ನೋದು ತುಂಬ ತಲೆನೋವು. ಸೊ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಪಾರ್ಟ್ಗೆ ಯಾರು ಎಡಿಟ್ ಮಾಡ್ತಾರೋ ಅವ್ರು ಗ್ರೇಟ್, ನಾನು ಒಪ್ಕೋತೀನಿ, ಸುಳ್ಳು ಹೇಳಲ್ಲ. ಬಟ್ ಯಾರು ಎಡಿಟ್ ಮಾಡ್ತಾರೋ ಅವ್ರು ಮಾಡ್ಕೊಳ್ಳಿ, ನನಗೆ ಮಾಡಕ್ಕೆ ಬರಲ್ಲ. ಅದಕ್ಕೆ ನಾನು ಯಾವ ಸಿಕ್ತೋ ಕ್ಲಿಪ್ ಸದ್ಯಕ್ಕೆ ಈಗ ಅರ್ಜೆಂಟಾಗಿ ಮಾಡಬೇಕು ಅನ್ನಿಸ್ತು, ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಯಾವುದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಯಾವುದೂ ಇಲ್ಲ. ನೀವು ರೆಕಮೆಂಡ್ ಮಾಡಿದ್ರೆ ನೋಡ್ಬಿಟ್ಟು ರಿಪ್ಲೈ ಮಾಡ್ಬೋದು. ಸೊ ಯಾಕೆಂದ್ರೆ ನಾನು ಜಾಸ್ತಿ ದುಡ್ಡು ವೇಸ್ಟ್ ಮಾಡೋಕೆ ಇಷ್ಟಪಡಲ್ಲ. ದೊಡ್ಡ ಎಲ್ಲ ಪಿಕ್ಚರ್ ನೋಡ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಮರದ ಮೇಲೆ ಬೆಳೆಯಲ್ಲ. ನಮ್ಮ ಅಪ್ಪ ಅಮ್ಮ ನಮ್ಮ ಮೂಳೆಲ್ಲ ಹಾಕೊಂಡು ತೊಳಿತಾರೆ, ದುಡ್ಡು ಖರ್ಚು ಮಾಡ್ತಾವೆ ಅಂದ್ರೆ ಈ ಥರ. ನಾವು ಕಷ್ಟಪಡೋದು, ಇವ್ನು ಹೋಗ್ಬಿಟ್ಟು ಎಂಜಾಯ್ ಮಾಡೋದಂತೆ. ಸೊ ಇಟ್ ಡಸಂಟ್ ವರ್ಕ್ ದಟ್ ವೇಸ್. ಸೊ ನಾವೇನು ಟಾಪಿಕ್ ಇವತ್ತು ಎತ್ಕೊಂಡಿರೋದು ಅಂದರೆ ನೆಪೋಟಿಸಮ್ ಅಂದರೆ ಏನು. ಇದು ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು. ಬೇರೆಯವ್ರು ಏನಾರು ಮಾಡ್ಕೊಳ್ಳಿ, ನನಗೇನು ಅನ್ನಿಸ್ತು ಅನ್ನೋದು ನಾನು ಹೇಳ್ತೀನಿ. ಅಫ್ಕೋರ್ಸ್ ಇಲ್ಲೊಂದು ಸೈಡಲ್ಲಿ ಹಾಕ್ಬಿಡ್ತೀನಿ, ಗೂಗಲ್ ಕೂಡ ಏನೋ ಹೇಳುತ್ತೆ ಅಂತ, ಅದನ್ನ ನೋಡ್ಕೊಬಿಡ್ರಿ. ಅದು ಬಿಟ್ಟರೆ ನನಗೂ ಇದಕ್ಕೂ ನನ್ನ ಪ್ರಕಾರ ಮಾತ್ರ ನಾನು ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಓನ್ಲಿ ಮೈ ಒಪಿನಿಯನ್. ಬೇರೆಯವ್ರು ನನ್ನ ಕಟ್ಕೊಂಡು ನನಗೆ ಏನೂ ಆಗಬೇಕಾಗಿಲ್ಲ. ನೆಪೋಟಿಸಮ್ ಅಂದರೆ ಈಗ ಒಬ್ರಿಗೆ ಆಪರ್ಚುನಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾರನ್ನಾರು ತಗೊಳ್ಳೋಣ, ಬಟ್ ನನ್ನ ಹೆಸರು ತಗೊಳಕ್ಕೆ ಇಷ್ಟಪಡಲ್ಲ, ಆಮೇಲೆ ಲಾಸ್ಟ್ ಕಾಂಟ್ರವರ್ಸಿ ಅಂದ್ಬಿಟ್ಟು ನನ್ನೇ ಮೂಲೆಲ್ಲ ಹಾಕೊಂಡು ತೊಳಿತಾರೆ, ಅದು ಬೇರೆ. ಸೊ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ ತಾಳ್ರಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮಪ್ಪ ವೆರಿ ರಿಚ್, ಇನ್ ರಿಯಾಲಿಟಿ ಇಲ್ಲ, ಬಟ್ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ತುಂಬ ರಿಚ್, ಅವರೊಂದು ದೊಡ್ಡ ಕಂಪ್ನಿ ನಡೆಸ್ತಾರೆ ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಾರೆ, ಚೆನ್ನಾಗಿ ದುಡ್ಡು ಸಂಪಾದನೆ. ಅಂದರೆ ಅವರಪ್ಪ ಶ್ರೀಮಂತ ಇರಲಿಲ್ಲ, ಬಟ್ ನಮ್ಮಪ್ಪ ಶ್ರೀಮಂತರ ಆದ್ರು ಕಷ್ಟಪಟ್ಟು. ಈಗ ಅವ್ರೇನು ಮಾಡ್ತಾರೆ, ಕಷ್ಟಪಟ್ಟಿದ್ದನ್ನ ನನ್ನ ಮಗ ತಿನ್ಲಿ. ಹೌದು, ನಾನೇನು ಅಷ್ಟು ಕಷ್ಟಪಟ್ಟಿಲ್ಲ, ಒಪ್ಕೋತೀನಿ. ನಾನು ಹೇಳ್ತಾ ಇರೋದು ಸುಮ್ಮನೆ ಅಸ್ಯೂಮ್ ಆಗಿ ಹೇಳ್ಬೋದು, ಅನ್ಕೊಳ್ಳಿ ಅಂತ. ನಾನು ರಿಯಲಾಗಿ ಕಷ್ಟಪಡ್ತಾ ಇದ್ದೀನಿ, ನನಗೇನು ಇಲ್ಲ, ನಮ್ಮಪ್ಪ ನನಗೇನು ಕೊಡ್ಸೋದು ಇಲ್ಲ, ಹೇಳ್ತಾ ಇರೋದು ಸಿಂಪಲ್ ಆಗಿ ಕತೆ. ಸೊ ಅವ್ರು ನನಗೆ ಹೇಳ್ಬೋದು, ಅವ್ರು ತುಂಬ ಸಂಪಾದನೆ ಮಾಡಿರ್ತಾರೆ, ಅವ್ರು ನನಗೆ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಅಫ್ಕೋರ್ಸ್ ನಾನು ಅವ್ರ ಮಗ, ನನಗೋಸ್ಕರ ನನ್ಗೆ ಮಾಡಲಿ ಅಂದರೆ ಯಾರಿಗೆ ಮಾಡ್ತಾರೆ ಅಂದ್ಬಿಟ್ಟು ಅಷ್ಟು ಕಷ್ಟಪಟ್ಟಿದ್ನಲ್ಲ ನನಗೆ ಕೊಡ್ತಾರೆ. ಅದೇ ಈಗ ಅವ್ರ ಕಂಪ್ನಿ ಕೆಲಸ ಮಾಡ್ತಿದ್ದವರು, ನಾನು ಅಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದೀನಿ, ಅವ್ರ ಮಗ ಏನು ಕಷ್ಟನೇ ಪಟ್ಟಿಲ್ಲ, ಬಾಯಿ ಮುಚ್ಕೊಂಡು ಮನೇಲಿ ಕೂತ್ಕೊಂಡು ದುಡ್ಡು ಹೇಳ್ಸೋದು ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಅವ್ನಿಗೆ ಯಾಕೆ ಅಪರ್ಚುನಿಟಿ ಕೊಡ್ತಾ ಇದ್ದೀರಾ ಎಲ್ಲ ಅದು ಇದು ಅಂತ. ಯಾಕಂದರೆ ನೀವೇ ಯೋಚನೆ ಮಾಡಿ, ನೀವು ಕಷ್ಟಪಟ್ಟಿದ್ದ ದುಡ್ಡನ್ನ ನಿಮ್ಗೋಸ್ಕರ ಯೂಸ್ ಮಾಡ್ಕೊಳ್ಳದೆ ಅಲ್ಲದೆ ಬೇರೆ ಮೇಲೆ ಯೂಸ್ ಮಾಡ್ತೀರಾ. ಅಫ್ಕೋರ್ಸ್ ಅವರು ಕಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆ ಪರ್ಸ್ಪೆಕ್ಟಿವ್ ಇಂದನೂ ನೋಡಬೇಕು, ಈ ಪರ್ಸ್ಪೆಕ್ಟಿವ್ ಇಂದನೂ ನೋಡಬೇಕು. ಹಂಗೆ ನೋಡೋಕೆ ಇಬ್ರು ಸರಿ ಇದ್ದಾರೆ, ಇಬ್ರು ತಪ್ಪಿದ್ದಾರೆ. ಸೊ ಇದೊಂಥರ ಹೆಂಗೆ ಅಂದರೆ, ನೀನು ಏನೇ ಮಾಡಿದ್ರು ಸರಿ ಮಾಡಕ್ ಹೋದ್ರೂ ತಪ್ಪಾಗುತ್ತೆ, ತಪ್ಪು ಮಾಡಕ್ ಹೋದ್ರೂ ಸರಿಯಾಗೋಗುತ್ತೆ. ಸೊ ನೆಪೋಟಿಸಮ್ ಅನ್ನೋದು ಈ ಕಾನ್ಸೆಪ್ಟು ಅರ್ಥ ಆಗ್ತಿದ್ಯಾ? ನೀನು ನಿನ್ನ ಮಕ್ಳಿಗೆ ಕೊಟ್ಟರು, ನಿನ್ನ ಫ್ರೆಂಡ್ಸ್ ಅಥವಾ ನಿನ್ಗೋಸ್ಕರ ನಿನ್ನ ಜೊತೆಲಿ ಇದ್ದು ಅಷ್ಟು ವರ್ಷದಿಂದ ಕಷ್ಟಪಟ್ಟವರು, ಅವ್ರಿಗೆ ಬೇಜಾರಾಗುತ್ತೆ. ಈಗ ಅವ್ರಿಗೆ ಸಪೋರ್ಟ್ ಮಾಡೋಕೋದ್ರೆ ನಿನ್ನ ಮಕ್ಳಿಗೆ ಬೇಜಾರಾಗುತ್ತೆ. ಇನ್ ದ ಎಂಡ್ ನೀನು ಯಾವ ಡಿಸಿಷನ್ ತೊಗೊಂಡ್ರು ನಿನಗೆ ಬ್ಯಾಕ್ ಫೈರ್ ಆಗೋದು. ಸೊ ಇದೊಂಥರ ಹೆಂಗೆ ಅಂದರೆ ಉಲ್ಟಾ ರಿವಾಲ್ವರು. ಶೂಟ್ ಟ್ರಿಗರ್ನ ನೀವು ಪ್ರೆಸ್ ಮಾಡಿದ್ರು ಗುಂಡು ನಿನಗೆ ಬೀಳೋದು, ಮುಂದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಇದು ಆ ಥರ ಪ್ರೊಸೆಸ್ಸು. ಎಷ್ಟೋ ಜನ ಹೇಳ್ತಾರೆ ಇವ್ರು ಟ್ಯಾಲೆಂಟೇ ಇಲ್ಲ, ಆದರೂ ಯಾಕೆ ಇಷ್ಟೊಂದು ಕಷ್ಟಪಟ್ಟು ಮೂವೀಸ್ ಮಾಡ್ತಾರೆ, ಅವ್ರು ಯಾಕೆ ಟ್ಯಾಲೆಂಟ್ ಇದ್ರೂ ಅದು ಲಕ್ ಮೇಲೂ ಡಿಪೆಂಡ್ ಆಗೋದು ಸ್ವಲ್ಪ. ಏನಂದರೆ ಒಬ್ಬೊಬ್ರು ತುಂಬ ಕಷ್ಟಪಡ್ತಾರೆ, ಈವನ್ ಆಫ್ಟರ್ ಅವ್ರ ಪೇರೆಂಟ್ಸ್ ಕೂಡ ದೊಡ್ಡ ಸ್ಟಾರ್ಗಳಾಗಿ. ಒಬ್ಬೊಬ್ರು ಇದ್ದಾರೆ ದೊಡ್ಡ ಸ್ಟಾರ್ ಮಕ್ಕಳು ಇದ್ದಾರೆ, ಅವ್ರ ಮಕ್ಕಳಿಗೂ ಸ್ಟಾರ್ ಆಗಿದ್ದಾರೆ. ಕೆಲವೊಬ್ರು ಮಕ್ಕಳು ಸ್ಟಾರ್ ಇಲ್ಲ, ಅವ್ರ ಮಕ್ಕಳುಗಳು ಸ್ಟಾರ್ ಆಗಿದ್ದಾರೆ. ಇನ್ನು ಕೆಲವೊಬ್ರು ಸ್ಟಾರ್ ಆಗಿರೋ ಮಕ್ಕಳು ಫ್ಲಾಪ್ ಆಗಿರೋರು ಇದ್ದಾರೆ, ಅವ್ರಿಗೆಲ್ಲ ಬಿಟ್ಬಿಟ್ಟು ಬಿಸ್ನೆಸ್ ಮಾಡ್ಕೊಂಡು ಇರೋರು ಇದ್ದಾರೆ. ಹಂಗೆ ನೋಡೋಕ್ಕೋದ್ರೆ ಬಿಸ್ನೆಸ್ಸಲ್ಲೂ ನೆಪೋಟಿಸಮ್ ಇದೆ, ಎಜುಕೇಷನಲ್ಲೂ ನೆಪೋಟಿಸಮ್ ಇದೆ, ಎಲ್ಲರೂ ನೆಪೋಟಿಸಮ್ ಇದೆ. ನೀವು ಬರೀ ಯಾಕೆ ಫಿಲಮ್ಗಳನ್ನ ಯಾಕೆ ಮಾತಾಡ್ತಾರೆ ಅಂದರೆ, ಯಾಕೆಂದರೆ ಜನ ಬಂದು ಹೇಳ್ಕೊತಾರೆ, ಓ ಇದು ಮೋಸ ಆಗ್ತಿದೆ ಸರ್, ಇದು ಸರಿ ಇಲ್ಲ. ಯಾಕೆಂದರೆ ಜನ ಅಲ್ಲಿ ಬಂದ್ಬಿಟ್ಟು ಮಾತಾಡ್ಕೊತಾರೆ, ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ತಾರೆ. ಅದಕ್ಕೆ ಫಿಲಮ್ ಇಂಡಸ್ಟ್ರಿಲಿ ಜಾಸ್ತಿ ಕಾಣಿಸ್ಕೊಳುತ್ತೆ ಹೊರತು ಬೇರೆ ಕಡೆನೂ ಇದೆ. ಯಾರಲ್ಲಿ ಹೇಳ್ಕೊಳಲ್ಲ, ಇಲ್ಲಿ ಹೇಳ್ಕೊತಾರೆ. ಅದಕ್ಕೋಸ್ಕರನೇ ಹೇಳೋದು, ನೆಪೋಟಿಸಮ್ ಅನ್ನೋದು ಪ್ರತಿಯೊಂದರಲ್ಲೂ ಎಕ್ಸಿಸ್ಟೆನ್ಸಲ್ಲಿ ಇದೆ. ಆದರೆ ನೀವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತೀರೋ ಅದ್ರ ಮೇಲೆ ನಿಮಗೆ ಡಿಪೆಂಡು. ನೀನು ಅನ್ಕೋಬೋದು,
ಅವರೆಲ್ಲ ನೆಪೋಟಿಸಮ್ ಅಂತಾರೆ. ನೆಕ್ಸ್ಟ್ ನೆಪೋಟಿಸಮ್ ಅನ್ನೋದನ್ನ ಅಳ್ಸಾಕ್ಬಿಡ್ತೀನಿ. ನೀನು ಏನೇ ತಿಪ್ಪುಲಾಗ ಹಾಕ್ರು ಅಳ್ಸಕ್ಕಾಗಲ್ಲ. ನೆಕ್ಸ್ಟ್ ನಿನ್ಗೂ ಮಕ್ಳು ಹುಡ್ತಾರೆ. ಅವಾಗ ಏನು ಮಾಡ್ತೀಯ, ನಿನ್ನ ಮಕ್ಳು ಕೊಡ್ದೆ ನೀನು ಬೇರೆಯವ್ನು ಕೊಟ್ಬಿಡ್ತೀಯ. ಇಲ್ಲಪ್ಪ ನಾನು ಕೊಟ್ಬಿಡ್ತೀನಿ. ಅವಾಗ ನಿನ್ನ ಮಕ್ಳು ನಿನ್ನ ಜೊತೆ ಚೆನ್ನಾಗಿರಲ್ಲ. ಪಿಕ್ಚರ್ಗಳು ನೋಡಿಲ್ವಾ, ಅನಿಮಲ್ ಥರ ಆಗೋಯ್ತದ ಕತೆ. ಹಂಗೆ ಆಗೋದು. ನೀವು ಎಷ್ಟೊಂದು ಸರಿ ನೋಡು, ಅವನು ಡೆಡಿಕೇಶನ್ ಅಂದ್ಬಿಟ್ಟು ಯಾರು ರಾಜ ಆಗೋ ಹಕ್ಕಿರುತ್ತೋ ಅವ್ರಿಗೆ ಕೊಡಕ್ಕೆ ಹೋಗ್ತಾನೆ. ಬಟ್ ಹಂಗಂದ್ರೂ ಅದೇ ಹೇಳೋದು, ಹಣೆ ಬರ್ದಾಗ ಬರ್ದಿರ್ಬೇಕು. ನೀನು ಹಣೆಯಲ್ಲಿ ರಾಜ ಆಗೋ ಬರ್ದಿದ್ರೆ ನೀನು ಹೆಂಗೆ ಆದ್ರೂ ರಾಜ ಆಗೇ ಐತೆ. ಹಂಗನ್ಬಿಟ್ಟು ನೀನು ಕಷ್ಟ ಪಡಬಾರ್ದು ಅಂತ ಹೇಳಿಲ್ಲ. ದೇವ್ರು ಹೇಳಿಲ್ವಾ, ನಿನ್ನ ಕೆಲಸಗಳನ್ನ ನೀನು ಮಾಡ್ತಾರೋ ಕಷ್ಟ ಸುಖ ನನಗೆ ಬಿಡು ಅಂತ. ಅಷ್ಟೇ, ನಿನ್ನ ಕೆಲಸ ನೀನು ಮಾಡ್ತಾ ಇರಬೇಕು. ಇಫ್ ಯು ಆರ್ ಡೂಯಿಂಗ್ ರೈಟ್, ನಿಂಗೆ ಸಿಗ್ತಾ ಇರುತ್ತೆ ದುಡ್ಡು, ಹಣ, ಐಶ್ವರ್ಯ, ಪ್ರತಿಯೊಂದು. ನೀನು ತಪ್ಪು ಮಾಡ್ತಿದ್ರೆ ಏನೂ ಸಿಗಲ್ಲ. ಸೊ ಅದು ಬಿಟ್ಬಿಟ್ಟು ಬೇರೆ ದಾರಿ ಹಿಡಿಬೇಕಾಗುತ್ತೆ ಅಷ್ಟೇ. ಒಬ್ಬೊಬ್ರದ್ದು ಒಂದೊಂದು ಥರ ಕತೆ ಇರುತ್ತೆ, ಕೆಲವೊಬ್ರದ್ದು ಇನ್ನೊಂದು ಥರ ಕತೆ ಇರುತ್ತೆ. ನನ್ಗನ್ಸೋ ಪ್ರಕಾರ ಇದು ನೆಪೋಟಿಸಮ್. ನಿಮ್ಗೆ ಏನಾದ್ರು ಇದ್ರಲ್ಲಿ ಅರ್ಥ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇದನ್ನ ಒಪಿನಿಯನ್ ಶೇರ್ ಮಾಡಬೇಕು ಅನ್ನಿಸ್ತು, ಶೇರ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.